35 ವರ್ಷದ ಮಹಿಳೆ ಅವಳ ಮಗಳ ಜೊತೆಗೆ ಡಾಕ್ಟರ್ ಹತ್ರ ಬರ್ತಾಳೆ, ಆಯುರ್ವೇದ ಡಾಕ್ಟರ್ ಹತ್ರ. 3 ಸಮಸ್ಯೆಗಳನ್ನ ಹೇಳ್ಕೊಳ್ತಾಳೆ. ಫಸ್ಟ್, ಏನು ಮಾಡಿದ್ರು ಕೂಡ ಮೊಡವೆಗಳು ಕಮ್ಮಿ ಆಗ್ತಾ ಇಲ್ಲ. ಎರಡನೇದು, ದಿನ ನಂಗೆ ಆಸಿಡಿಟಿ ಮಾತ್ರ ತಿನ್ಬೇಕಾಗತ್ತೆ ಎದೆ ಉರಿತಕ್ಕೆ. ಮೂರನೇದು, ಬೇಗ ಕೋಪ ಬರುತ್ತೆ ನನಗೆ ಅಂತ ಹೇಳ್ತಾಳೆ. ಇದರಿಂದ ನನಗೆ ಸಂಬಂಧಗಳು ಕೂಡ ಸ್ವಲ್ಪ ಹಾಳಾಗ್ತಾ ಇದೆ ಅಂತ ಹೇಳ್ತಾಳೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟು ನಾನು ಸ್ಕಿನ್ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಫೇಸ್ ವಾಶ್, ಅಂದ್ರೆ ಫೇಸ್ ವಾಶ್ಗಳು ಕೂಡ ಚೇಂಜ್ ಮಾಡಿದ್ದೀನಿ, ಡಯಟ್ ಕೂಡ ಚೇಂಜ್ ಮಾಡಿದ್ದೀನಿ. ಆದ್ರೂ ಕೂಡ ಮೊಡವೆಗಳು ಕಮ್ಮಿ ಆಗ್ತಾ ಇಲ್ಲ. ಸಪ್ಲಿಮೆಂಟ್ಸ್ ಕೊಟ್ಟರು ಡಾಕ್ಟರು, ಅದನ್ನು ತಗೊಂಡಿದ್ದೀನಿ, ಬಟ್ ಏನೂ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾಳೆ. ನೀವು ಊಟ ಮಾಡುತ್ತಿರುವ ಆಹಾರ ಬೇರೆಯವರು ಕೂಡ ಅದನ್ನೇ ಊಟ ಮಾಡ್ತಿರ್ತಾರೆ ಮನೆಯಲ್ಲಿ, ಅವ್ರಿಗೇನು ತೊಂದರೆ ಆಗಲ್ಲ, ನಿಮ್ಗೇನಾದ್ರು ತೊಂದರೆ ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ಅವಳು ಹೇಳ್ತಾಳೆ ಹೌದು ಅಂತ ಹೇಳ್ತಾಳೆ. ಮತ್ತೆ ಇನ್ನೂ ಒಂದು ಕ್ವಶನ್ ಕೇಳ್ತಾರೆ, ಬೇರೆಯವ್ರಿಗೆ ಸರಿ ಅನ್ನಿಸುವ ತಾಪಮಾನ ನಿಮಗೇನಾದ್ರು ಬಿಸಿ ಬಿಸಿ ಅಂತ ಅನ್ಸ್ತಾ ಇದೆಯಾ ಅಂತ ಕೇಳ್ತಾರೆ. ಅಂದ್ರೆ ಶೆಕೆ ಆಗೋದು ಹಾಗೇನಾದ್ರು ಅನ್ಸ್ತಾ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೂ ಕೂಡ ನಗ್ತಾ ಹೌದು ಅಂತ ಹೇಳ್ತಾಳೆ. ನಿಮ್ ಮನೆಯಲ್ಲಿ ನಿಮ್ ಸ್ನೇಹಿತರೆಲ್ಲ ನಿಮ್ಗೆ ಬೇಗ ಕೋಪ ಬರುತ್ತೆ ನೋಡು ಅಂತ ಹೇಳ್ತಾರ ಅಂತ ಕೇಳ್ತಾರೆ. ಆವಾಗ ಅವಳು ಕೂಡ ಹೌದು ಅಂತ ಹೇಳ್ತಾಳೆ. ಆಗ ಡಾಕ್ಟರ್ ಹೇಳ್ತಾರೆ, ಇದು ನಿನ್ನ ಚರ್ಮದ ಸಮಸ್ಯೆ ಅಲ್ಲ, ಇದು ನಿನ್ನ ಹೊಟ್ಟೆ ಸಮಸ್ಯೆನೂ ಅಲ್ಲ, ಇದು ನಿನ್ನ ಒತ್ತಡದ ಸಮಸ್ಯೆನೂ ಅಲ್ಲ, ನೀನು ಬದುಕುತ್ತಿರುವ ರೀತಿ ಅಂತ ಹೇಳ್ತಾರೆ. ಅಂದ್ರೆ ನೀನು ನಿನ್ನ ದೇಹದ ರೀತಿ ಅಂದ್ರೆ ಬಾಡಿ ಟೈಪ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ವಿರುದ್ಧವಾಗಿ ಬದುಕ್ತಾ ಇದ್ದೀರಾ, ಅದಕ್ಕೋಸ್ಕರ ಇದೆಲ್ಲ ಆಗ್ತಾ ಇದೆ ಅಂತ ಹೇಳ್ತಾರೆ. ನಿಮ್ಮ ದೇಹ ಒಳಗಡೆಯಿಂದ ಉರಿತಾ ಇದೆ, ಅಂದ್ರೆ ನಿಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆಗ್ತಾ ಇದೆ. ಇದರಿಂದ ನಿಮ್ಗೆ ಮೊಡವೆಗಳ ಸಮಸ್ಯೆ ಆಗಿರಬಹುದು, ಎದೆ ಉರಿತ ಆಗಿರಬಹುದು, ಬೇಗ ಬೇಗ ಕೋಪ ಬರೋದು, ಚಿಕ್ಕ ಚಿಕ್ಕ ವಿಷಯಗಳಿಗೆ ಕಿರಿಕಿರಿ ಮಾಡ್ಕೊಳ್ಳೋದಾಗಿರಬಹುದು, ಇದು ಅದಕ್ಕೆ ಕಾರಣ ಆಗಿರುತ್ತೆ ಅಂತ ಹೇಳ್ತಾರೆ. ಇವತ್ತು ನಾನು ನಿಮ್ಮ ದೇಹದಲ್ಲಿ ಬಾಡಿ ಟೈಪ್ ಅಂದ್ರೆ ದೇಹ ಯಾವ ರೀತಿಯಾಗಿದೆ, ಅಂದ್ರೆ ಪಿತ್ತ ಬಾಡಿ ಟೈಪ್ ಇದೆಯಾ, ಪಿತ್ತ ಪ್ರಕೃತಿ ಇದೆಯಾ ನಿಮ್ಮ ದೇಹದಲ್ಲಿ ಅಂತ ನಾನು ಹೇಳ್ತೀನಿ. ಅದು ಇದ್ರೆ ನೀವ್ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ನಿಮ್ಮ ದೇಹದಲ್ಲಿರೋ ಉರಿ ಆಗಿರಬಹುದು, ಮೊಡವೆಗಳಾಗಿರಬಹುದು, ಕೋಪ ಆಗಿರಬಹುದು, ಬೇರೆ ಬೇರೆ ಸಮಸ್ಯೆಗಳಾಗಿರಬಹುದು, ನಿಮ್ಮ ದೇಹದಲ್ಲಿ ಈ ಎಲ್ಲಾ ಸಮಸ್ಯೆಗಳನ್ನು ಹೆಚ್ಚಿಸುತ್ತಿರುವ 3 ಆಹಾರ ಪದ್ಧತಿಗಳು ಅವು ಯಾವುವು ಅಂತ ಕೂಡ ನಾನು ಇವತ್ತು ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಯಾಕೆ ಅಂದ್ರೆ ಕೊನೆಯ 5 ನಿಮಿಷಗಳಲ್ಲಿ ಈ ಎಲ್ಲಾ ಸಮಸ್ಯೆಗಳಿಗೆ ನೀವು ಮನೆಯಲ್ಲಿ ಸರಳವಾಗಿ ಆಯುರ್ವೇದ ಪದ್ಧತಿಯಲ್ಲಿ ಏನನ್ನ ಮಾಡ್ಕೋಬಹುದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ನಾವಿಲ್ಲಿ ಆಯುರ್ವೇದ, ಹೋಮಿಯೋಪತಿ, ಉತ್ತಮ ಪೌಷ್ಟಿಕಾಂಶ, ಆಹಾರ ಮತ್ತು ಜೀವನ ಶೈಲಿಯ ಬಗ್ಗೆ ಮಾಹಿತಿಗಳನ್ನು ಕೊಟ್ಟು ಮತ್ತೆ ಎಲ್ಲಾ ಡಿಸೀಸಸ್ಗೆ, ಡಿಸಾರ್ಡರ್ಸ್ಗೆ ನ್ಯಾಚುರಲ್ ವೇ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ನಾನು ಕೆಲವೊಂದು ಲಕ್ಷಣಗಳನ್ನ ಹೇಳ್ತಾ ಹೋಗ್ತೀನಿ. ನಿಮಗೆ ಆ ಲಕ್ಷಣ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಪಾಯಿಂಟ್ ಮಾಡ್ಕೊಂಡು ಹೋಗಿ. ಫಸ್ಟ್, ನಿಮ್ಮ ದೇಹ ಮಧ್ಯಮ ಗಾತ್ರದಲ್ಲಿದೆ, ಅಂದ್ರೆ ಪೂರ್ತಿ ದಪ್ಪನೂ ಇಲ್ಲ, ನಾನು ಪೂರ್ತಿ ಸಣ್ಣನೂ ಇಲ್ಲ, ನಾನು ಮಧ್ಯಮ ಗಾತ್ರದಲ್ಲಿದ್ದೀನಿ ಅಂತ ಏನಾದ್ರೂ ಅನ್ಸಿದ್ರೆ, ಹಸಿವು ತಾಳಕ್ಕಾಗಲ್ಲ, ಊಟ ಲೇಟ್ ಆಯ್ತು ಅಂತ ಅಂದ್ರೆ ಬೇಗ ಚಡಪಡಿಕೆ, ಸಿಟ್ಟು, ಕೋಪ ಜಾಸ್ತಿ ಬರುತ್ತೆ. ಥರ್ಡ್, ನಿಮಗೆ ತಂಪು ಹವಾಮಾನ ಇಷ್ಟ, ಅಂದ್ರೆ ಎಸಿ ಆಗಿರ್ಬಹುದು, ಫ್ಯಾನ್ ಆಗಿರ್ಬಹುದು, ಇದು ನಿಮ್ಗೆ ಎಲ್ಲಾ ಸೀಸನ್ಗಳಲ್ಲಿಯೂ ಬೇಕಾಗುತ್ತೆ. ಫೋರ್ತ್, ನಿಮ್ಮ ಚರ್ಮ ಎಣ್ಣೆಯುಕ್ತವಾಗಿದೆ ಅಂತ ಅಂದ್ರೆ ತುಂಬಾ ಆಯಿಲಿ ಸ್ಕಿನ್ ಇದೆ, ಮೊಡವೆ ಆಗಿರಬಹುದು, ರೆಡ್ನೆಸ್ ಅಂದ್ರೆ ಕೆಂಪಾಗೋದಾಗಿರಬಹುದು, ಮತ್ತೆ ಉರಿ ಆಗಿರಬಹುದು, ಬೇಗ ಕಾಣಿಸ್ಕೊಳ್ಳುತ್ತೆ. ಫಿಫ್ತ್, ಕೂದಲು ಬಿಳಿ ಆಗೋದಾಗ್ಲಿ, ಕೂದಲು ಉದುರೋದಾಗ್ಲಿ ಆಗ್ತಾ ಇದೆಯಾ. ಸಿಕ್ಸ್ತ್, ನೀವು ತುಂಬಾ ಗುರಿಮುಖ ವ್ಯಕ್ತಿ, ಅಂದ್ರೆ ಏಮ್ಡ್ ಪರ್ಸನ್ ಅಂತ ಹೇಳ್ತೀವಿ. ಇವತ್ತು ನಾನು ಈ ಕೆಲಸನ ಮಾಡಿ ಮುಗಿಸ್ತೀನಿ ಅಂದ್ರೆ ಅದನ್ನ ಮಾಡಿ ಮುಗಿಸ್ಬೇಕು. ಎಷ್ಟೇ ಒತ್ತಡ ನಮ್ಮ ಮೇಲೆ ಹಾಕೊಂಡ್ರು ಕೂಡ, ಎಷ್ಟೇ ಒತ್ತಡ ಇದ್ರೂ ಕೂಡ ಆ ಕೆಲಸ ಮುಗಿಸಿದ ಮೇಲೆ ನನಗೆ ನಿದ್ದೆ ಬರುತ್ತೆ, ಸಮಾಧಾನ ಆಗತ್ತೆ ಅನ್ನೋರು. ಈಗ ನೋಡ್ಕೊಳ್ಳಿ ಎಷ್ಟು ಪಾಯಿಂಟ್ಸ್ ಬಂದಿವೆ ನಿಮ್ಗೆ. 5ಕ್ಕಿಂತಲೂ ಹೆಚ್ಚು ಪಾಯಿಂಟ್ಸ್ ಬಂದಿವೆ ಅಂತ ಅಂದ್ರೆ ನೀವು ಪಿತ್ತ ಪ್ರಕೃತಿಯವರು ಆಗಿದ್ದೀರಾ ಅಂತ ಅರ್ಥ. ಅಂದ್ರೆ ಪಿತ್ತ ಬಾಡಿ ಟೈಪ್ ಅಂತ ಹೇಳ್ತೀವಿ. ಪಿತ್ತ ಪ್ರಕೃತಿ ನಿಮಗೆ ಹೆಚ್ಚಾಗಿ ಇದೆ ನಿಮ್ಮ ದೇಹದಲ್ಲಿ ಅಂತ. ಅದರಲ್ಲಿನ ಒಂದು ಮುಖ್ಯವಾದ ವಿಷಯ ಅಂತ ಅಂದ್ರೆ ನಿಮ್ಮಲ್ಲಿನ ಶಕ್ತಿ, ಎನರ್ಜಿ, ನಿಮ್ಮಲ್ಲಿನ ಚುರುಕುತನ, ನಿಮ್ಮಲ್ಲಿನ ಆತ್ಮವಿಶ್ವಾಸ, ಇವೆಲ್ಲ ನಿಮ್ಮ ದೊಡ್ಡ ಶಕ್ತಿ ಅಂತ ಹೇಳ್ತೀವಿ. ಇವೆಲ್ಲ ನಿಮ್ಮ ದೊಡ್ಡ ಶಕ್ತಿ. ಇವು ಏನಾದ್ರೂ ಸಮತೋಲನೆ ಕಳ್ಕೊಂಡಾಗ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಇದೇ ಕಾರಣವಾಗುತ್ತವೆ. ಸೆಕೆಂಡ್ ಪಾರ್ಟ್ ಅಂತ ಅಂದ್ರೆ, ಎರಡನೇ ಭಾಗ ಅಂತ ಅಂದ್ರೆ, ನಿಮ್ಮ ದೇಹದ ಒಳಗಿರುವ ಫೈರ್ ಅಂದ್ರೆ ಬೆಂಕಿ, ಅಂದ್ರೆ ಪಿತ್ತ ಅಂತ ಏನ್ ಹೇಳ್ತೀವಿ. ಒಂದು ದೊಡ್ಡ ಶಕ್ತಿಶಾಲಿಯಾಗಿರುವಂತಹ ಸ್ಪೋರ್ಟ್ಸ್ ಕಾರನ್ನ ನೋಡಿ, ಅದು ಹೇಗಿರುತ್ತೆ, ವೇಗವಾಗಿ ಇರುತ್ತೆ, ಅದು ಓಡ್ಬೇಕಾದಾಗ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ. ಆದರೆ ಅದೇ ಕಾರ್ಗೆ ನಾವು ತಪ್ಪಾದ ಇಂಧನ ಹಾಕ್ತಾ ಹೋದ್ರೆ ಅದ್ರ ಇಂಜಿನ್ ಏನಾಗುತ್ತೆ, ಹಾಳಾಗುತ್ತೆ. ಅದೇ ರೀತಿ ನಮ್ಮ ಪಿತ್ತ ಪ್ರಕೃತಿ ಅಂತ ಹೇಳ್ತೀವಿ, ನಮ್ಮ ದೇಹದ ಪ್ರಕೃತಿ. ಆಯುರ್ವೇದದ ಪ್ರಕಾರ ಪಿತ್ತ ಪ್ರಕೃತಿ ಅಗ್ನಿ ತತ್ವದಿಂದ ನಿಯಂತ್ರಿತವಾಗಿದೆ. ಇದು ಸಮತೋಲನೆಯಲ್ಲಿ ಇದ್ರೆ ನೀವು ಎನರ್ಜೆಟಿಕ್ ಆಗಿರ್ತೀರಾ, ಅಂದ್ರೆ ಶಕ್ತಿವಂತರಾಗಿರ್ತೀರಾ,
ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಅಂದ್ರೆ ಗಮನ ಕೇಂದ್ರೀಕೃತವಾಗಿರುತ್ತೆ, ಮತ್ತೆ ಜೊತೆಗೆ ಉತ್ಸಾಹದಿಂದ ಬದುಕ್ತಿರ್ತೀರ. ಅದೇ ಅಗ್ನಿ ಜಾಸ್ತಿ ಆದಾಗ ದೇಹ ಕೆಲವು ಎಚ್ಚರಿಕೆಗಳನ್ನ ಕೊಡುತ್ತೆ, ಅಂದ್ರೆ ಸೂಚನೆಗಳನ್ನ ಕೊಡುತ್ತೆ. ಅದು ಮೊಡವೆ ಆಗಿರಬಹುದು, ಅದು ಅಸಿಡಿಟಿ ಅಂತಂದ್ರೆ ಪಿತ್ತ ಆಗಿರಬಹುದು, ಅದು ದೇಹದ ಉರಿ ಆಗಿರಬಹುದು, ದೇಹದ ಕೋಪ ಆಗಿರಬಹುದು, ನಿದ್ರೆ ಸಮಸ್ಯೆ ಆಗಿರಬಹುದು, ಮಾನಸಿಕ ಒತ್ತಡ ಆಗಿರಬಹುದು. ಎಲ್ಲದರನ್ನ ನಿರ್ಲಕ್ಷ್ಯ ಮಾಡಿರ್ತಾರೆ. ಆದ್ರೆ ಇದರಲ್ಲಿ ಮುಖ್ಯವಾದ ಪ್ರಶ್ನೆ ಏನು ಅಂತ ಅಂದ್ರೆ, ಈ ಪಿತ್ತನ್ನ ಇನ್ನಷ್ಟು ಅಂದ್ರೆ ಈ ಫೈರ್, ಈ ಬೆಂಕಿನ ಇನ್ನಷ್ಟು ಜಾಸ್ತಿ ಮಾಡ್ತಾ ಇರ್ತಕ್ಕಂತಹ ಆಹಾರ ಪದಾರ್ಥಗಳು ಯಾವುದು? ನಿಮ್ಮ ದೇಹದ ಪಿತ್ತ ಅಂದ್ರೆ ಉರಿ ಜಾಸ್ತಿ ಮಾಡ್ತಿರ್ತಕ್ಕಂತಹ 3 ಕೆಟ್ಟ ಆಹಾರ ಪದ್ಧತಿಗಳು. ಎಕ್ಸೆಸಿವ್ ಸ್ಪೈಸಿ ಫುಡ್ ಅಂತ ಹೇಳ್ತೀವಿ, ತುಂಬಾ ಖಾರ ತಿನ್ನೋದು, ಗ್ರೀನ್ ಚಿಲ್ಲಿ ಆಗಿರಬಹುದು, ಹಸಿರು ಮೆಣಸಿನಕಾಯಿ ಆಗಿರಬಹುದು, ಕೆಂಪು ಮೆಣಸಿನಕಾಯಿ ಆಗಿರಬಹುದು, ಬೇರೆ ಬೇರೆ ಮಸಾಲೆ ಪದಾರ್ಥಗಳಾಗಿರಬಹುದು. ತುಂಬಾ ಜಾಸ್ತಿ, ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ತಿಂದ್ರೆ ಸರಿ, ಜಾಸ್ತಿ ಬೆಳ್ಳುಳ್ಳಿ ಶುಂಠಿ ತಿನ್ನೋದಾಗ್ಲಿ, ಸಿ ಬೇರೆ ಬೇರೆ ಜಂಕ್ ಫುಡ್ಗಳ ಜೊತೆಗೆ ಸಾಸ್ಗಳು ತಿನ್ನೋದಾಗ್ಲಿ. ಒಂದ್ಸಾರಿ ಯೋಚನೆ ಮಾಡಿ, ನಿಮ್ಮ ದೇಹದಲ್ಲಿ ಆಲ್ರೆಡಿ ಪಿತ್ತ ಪ್ರಕೃತಿ ಇದೆ, ಅಂದ್ರೆ ಆಲ್ರೆಡಿ ಉರಿ ಜಾಸ್ತಿ ಇದೆ, ಬೆಂಕಿ ಜಾಸ್ತಿ ಇದೆ, ಅದರಲ್ಲೂ ಇನ್ನು ಆಹಾರದಲ್ಲಿನ ಬೆಂಕಿ ಜಾಸ್ತಿ ಮಾಡ್ಬೇಕಾ? ಎಲ್ಲೋ ಒಂದ್ ಕಡೆ ಬೆಂಕಿ ಹತ್ತಿದೆ ಅಂದ್ರೆ ನಾವ್ ಅದಕ್ಕೆ ಏನ್ ಮಾಡ್ತೀವಿ? ನೀರ್ ಹಾಕಿ ಆರ್ಸಕ್ ಟ್ರೈ ಮಾಡ್ತೀವಿ. ಆದ್ರೆ ನಾವು ತಿನ್ನುತ್ತಿರುವ ಆಹಾರ ನಮ್ಮ ದೇಹದ ಬೆಂಕಿಯನ್ನು ಜಾಸ್ತಿ ಮಾಡ್ತಾ ಇದೆ. ಕರಿದ ಆಹಾರ ಪದಾರ್ಥಗಳು ಅಂತ ಹೇಳ್ತೀವಿ. ವಡೆ ಆಗಿರ್ಬಹುದು, ಬಜ್ಜಿ ಆಗಿರ್ಬಹುದು, ಬೋಂಡ ಆಗಿರ್ಬಹುದು, ಚಿಪ್ಸ್ ಆಗಿರಬಹುದು, ಫಾಸ್ಟ್ ಫುಡ್ಸ್ ಆಗಿರಬಹುದು, ತುಂಬಾ ಆಯಿಲ್ ಅಲ್ಲಿ ಕರೆದಿರುವಂತಹ, ಎಣ್ಣೆಯಲ್ಲಿ ಕರೆದಿರುವ ಡೀಪ್ ಫ್ರೈಡ್ ಐಟಮ್ಸ್ ಅಂತ ಏನ್ ಹೇಳ್ತೀವಿ, ಆಹಾರ ಪದಾರ್ಥಗಳಾಗಿರ್ಬಹುದು. ಒಂದ್ಸರಿ ತಿಂದ್ರೆ ಏನು ಆಗಲ್ವಲ್ಲ, ಒನ್ ಟೈಮ್ ಅಂತ ನಾವ್ ಅನ್ಕೋತೀವಿ. ಆದ್ರೆ ದೇಹ ಒಂದು ದಿನವನ್ನು ಲೆಕ್ಕಿಸೋದಿಲ್ಲ, ಆದ್ರೆ ಅಭ್ಯಾಸವನ್ನು ಲೆಕ್ಕಿಸುತ್ತೆ. ಪದೇ ಪದೇ ತಿನ್ನುವ, ಅಂದ್ರೆ ಡೀಪ್ ಫ್ರೈಡ್ ಐಟಮ್ಸ್ ಅಂತ ಏನ್ ಹೇಳ್ತೀವಿ, ನಾವು ಪದೇ ಪದೇ ಈ ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿನ ಜೀರ್ಣಕ್ರಿಯೆ ಮತ್ತೆ ಅದ್ರ ಜೊತೆಗೆ ಉರಿಯೂತ, ಇವೆಲ್ಲವೂ ಸಮಸ್ಯೆಗಳು ಜಾಸ್ತಿ ಆಗತ್ತೆ. ಥರ್ಡ್, ಅತಿಯಾದ ಹುಳಿ ಪದಾರ್ಥಗಳು ಅಂತ ಹೇಳ್ತೀವಿ. ಉಪ್ಪಿನಕಾಯಿ ಆಗಿರಬಹುದು, ಹುಣಸೆ ಹಣ್ಣು ಆಗಿರಬಹುದು, ವಿನೆಗರ್ ಆಗಿರಬಹುದು, ಅತಿಯಾದ ಹುಳಿ ಹಣ್ಣುಗಳು, ನಾನ್ ಸೀಸನಲ್ ಫ್ರೂಟ್ಸ್, ಈ ಸೀಸನ್ ಅಲ್ಲಿ ಸಿಗದೇ ಇಲ್ಲ ಅಂತ ಹಣ್ಣುಗಳು ತಿನ್ನೋದು. 4ನೇ ಭಾಗ ಅಂದ್ರೆ 4th ಪಾರ್ಟ್ ಅಲ್ಲಿ ನಮ್ಮ ದೇಹವನ್ನ ತಂಪಾಗಿರ್ತಕ್ಕಂತ ಆಹಾರ ಪದಾರ್ಥಗಳು. ಅಂದ್ರೆ ಈಗ ಪರಿಹಾರ ಬೇಕು, ಪಿತ್ತ ನಾವು ಹೇಗೆ ಕಂಟ್ರೋಲ್ ಮಾಡಬಹುದು? ಸೌತೆಕಾಯಿ ಆಗಿರಬಹುದು, ಕೊತ್ತಂಬರಿ ಸೊಪ್ಪು ಆಗಿರಬಹುದು, ಬೂದುಗುಂಬಳಕಾಯಿ ಅಂತ ಹೇಳ್ತೀವಿ, ಮತ್ತೆ ಬದನೆಕಾಯಿ ಆಗಿರಬಹುದು, ಪುದೀನ, ತೆಂಗಿನಕಾಯಿ, ಎಳೆನೀರು, ಮತ್ತೆ ಸೀಸನಲ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಸಿಹಿಯಾದ ಋತುಮಾನಿಕ ಹಣ್ಣುಗಳನ್ನ ತಿನ್ನೋದು, ಯಾವ ಸೀಸನ್ ಅಲ್ಲಿ ಯಾವ ಹಣ್ಣು ಸಿಗುತ್ತೆ ಅದನ್ನ ಮಾತ್ರ ತಿನ್ನೋದು. ಇದೆಲ್ಲಾ ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಇದ್ದ ಹಾಗೆ. ಇದೆಲ್ಲ ನಿಮ್ಮ ಜೀರ್ಣಶಕ್ತಿಯನ್ನು ಕಮ್ಮಿ ಮಾಡೋದಿಲ್ಲ, ಮತ್ತೆ ನಿಮ್ಮ ದೇಹದ ಸಮತೋಲನೆಯನ್ನ ಕಾಪಾಡುತ್ತೆ. ಈ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ನಿರಂತರವಾಗಿ ನಾವು ಮಾಡಿದಾಗ ದೊಡ್ಡ ಫಲಿತಾಂಶವನ್ನ ನಾವು ಕಾಣಿಸ್ಕೊಳ್ಬಹುದು. ಪಾರ್ಟ್ ಅಂದ್ರೆ 5ನೇ ಭಾಗ, ಪಿತ್ತ ಸಮತೋಲನಕ್ಕೆ 3 ಸರಳವಾದ ಅಭ್ಯಾಸಗಳು. ಫಸ್ಟ್, ಬೆಳಗ್ಗೆ ಎದ್ದ ತಕ್ಷಣ ದಿನ ಶಾಂತವಾಗಿ ಶುರು ಮಾಡಿ. ಎದ್ದ ತಕ್ಷಣ ಮೊಬೈಲ್ ಹಿಡ್ಕೊಂಡು, ಟಿವಿ ಹಿಡ್ಕೊಂಡು ನೋಡೋದಲ್ಲ. ನಿಮ್ಮ ಮೆದುಳು, ನಿಮ್ಮ ನರಮಂಡಲಕ್ಕೆ ವಿಶ್ರಾಂತಿ ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಜೀವನದಲ್ಲಿ ಸಂತೋಷಕ್ಕೆ ಸ್ವಲ್ಪ ಸಮಯ ಕೊಡಿ, ನಗ್ನಗ್ತಾ ಇರಿ. ಯಾಕಂದ್ರೆ ಪಿತ್ತ ಪ್ರಕೃತಿ ಇರೋರು ಯಾವಾಗ್ಲೂ ಕೆಲಸದಲ್ಲಿ ನಿರತರಾಗಿರ್ತಾರೆ. ನಾನು ಇವತ್ತು ಕೆಲಸ ಮಾಡಿ ಮುಗಿಸ್ಬೇಕು, ಮಾಡ್ಲೇಬೇಕು, ನಿದ್ದೆಗಟ್ರು ಪರವಾಗಿಲ್ಲ, ಊಟ ಬಿಟ್ರು ಪರವಾಗಿಲ್ಲ, ಮಾಡ್ಲೇಬೇಕು ಅಂತ ಆ ಕ್ವಾಲಿಟಿ ಇರುತ್ತೆ ಪಿತ್ತ ಪ್ರಕೃತಿಯವರಲ್ಲಿ. ಅದೇ ರೀತಿಯಾಗಿ ಇದರಲ್ಲಿ ವಿಶ್ರಾಂತಿ ಪಡೆಯೋದನ್ನ ಮರೆತು ಹೋಗ್ತಾರೆ. ಅದಕ್ಕೆ ನಮ್ಮ ದೇಹಕ್ಕೆ, ನಮ್ಮ ಮೆದುಳಿಗೆ ವಿಶ್ರಾಂತಿ ಅವಶ್ಯಕವಾಗಿದೆ. ಕೂಲಿಂಗ್ ಬ್ರೀದಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ನಮ್ಮ ದೇಹವನ್ನ ತಂಪಾಗಿರ್ತಕ್ಕಂತಹ ಪ್ರಾಣಾಯಾಮ ಅಭ್ಯಾಸಗಳು. ಪ್ರತಿದಿನ ಡೀಪ್ ಬ್ರೀದಿಂಗ್, ಕೂಲಿಂಗ್ ಪ್ರಾಣಾಯಾಮಗಳಂತ ಬರುತ್ತೆ, ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಇದರಿಂದ ಮನಸ್ಸು ಶಾಂತವಾಗಿರುತ್ತೆ, ಕೋಪ ಕಮ್ಮಿ ಆಗುತ್ತೆ, ಮನುಷ್ಯಗೆ ಎನರ್ಜಿ ಜಾಸ್ತಿ ಬರುತ್ತೆ. ಇದರಿಂದ ನಾವು ಫ್ರೆಶ್ ಆಗಿ ಫೀಲ್ ಮಾಡ್ತೀವಿ. ನೈಸರ್ಗಿಕವಾಗಿ ನಾನು ಒಂದು 4 ಪದಾರ್ಥಗಳನ್ನ ಹೇಳ್ತೀನಿ. ನೇಚರ್ ನಮಗೆ ಕೊಟ್ಟಿರುವಂತಹ ಗಾಡ್ ಗಿಫ್ಟೆಡ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಯಾವ್ದಂದ್ರೆ ಹಲ್ದಿ, ಅರಿಶಿನ ಆಗಿರಬಹುದು, ಅಕ್ಕಿ ಹಿಟ್ಟು ಆಗಿರಬಹುದು, ಕಡಲೆ ಹಿಟ್ಟಾಗಿರಬಹುದು, ಚಂದನ ಅಂತ ಹೇಳ್ತೀವಿ. ಈ 4 ನೀವು ಫೇಸ್ ಪ್ಯಾಕ್ ಆಗಿ ವಾರದಲ್ಲಿ 2-3 ಸಾರಿ ನೀವು ಹಚ್ಕೊಂಡಾಗ ಮೊಡವೆಗಳು ಕಮ್ಮಿ ಆಗ್ತಾ ಬರುತ್ತೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ನಿಮ್ಮ ದೇಹ ನಿಮ್ಮ ಶತ್ರು ಅಲ್ಲ, ನಿಮ್ಮ ಮೊಡವೆಗಳು ನಿಮ್ಮ ಶತ್ರುಗಳಲ್ಲ, ನಿಮ್ಮ ಅಸಿಡಿಟಿ ನಿಮ್ಮ ಶತ್ರು ಅಲ್ಲ, ನಿಮ್ಮ ದಣಿವು, ಟೈರ್ಡ್ನೆಸ್ ಕೂಡ ನಿಮ್ ಪ್ರಾಬ್ಲಮ್ ಅಲ್ಲ. ಇದೆಲ್ಲ ಸೂಚನೆಗಳು. ನಮ್ಮ ದೇಹ ಸಮತೋಲನೆ ಕಳ್ಕೊಂಡಾಗ ಇವೆಲ್ಲ ಲಕ್ಷಣಗಳನ್ನು ಸಂದೇಶವಾಗಿ ಹೊರಹಾಕತ್ತೆ. ಎಷ್ಟು ವರ್ಷಗಳಿಂದ ನಾವು ಆಂಟಾಸಿಡ್ಸ್ ತಗೋತೀವಿ, ಬೇರೆ ಬೇರೆ ಕ್ರೀಮ್ಗಳೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಈ ಎಲ್ಲಾ ಲಕ್ಷಣಗಳನ್ನು ಕಮ್ಮಿ ಮಾಡಕ್ಕೆ, ಮೌನಗೊಳಿಸಕ್ಕೆ ಎಷ್ಟೇ ಕಷ್ಟ ಪಡ್ತಾ ಇದ್ದೀವಿ ನಾವು. ಯಾವುದೇ ಆಂಟಾಸಿಡ್ ಮೆಡಿಸಿನ್ಸ್ ತಗೊಳ್ದೇನೆ, ಪಿತ್ತ ಇಲ್ದೇನೆ, ಕೋಪ ಇಲ್ದೇನೆ, ಶಾಂತ ಮನಸ್ಸಿನಿಂದ ನಾವು ಎದ್ದಾಗ ನಮ್ಮ ಇಡೀ ದಿನ ಹೇಗೆ ಹೋಗುತ್ತೆ? ಈ ಪ್ರಯಾಣ ಪರಿಪೂರ್ಣತೆಯಿಂದ ಆರಂಭವಾಗುವುದಿಲ್ಲ, ಇದು ನಮ್ಮ ಅರಿವಿನಿಂದ ಆರಂಭವಾಗುತ್ತೆ.
ದಿಸ್ ಈಸ್ ಯುವರ್ ಫಸ್ಟ್ ಸ್ಟೆಪ್ ಅಂತ ಹೇಳ್ತೀವಿ. ಇದು ನಿಮ್ಮ ಮೊದಲ ಹೆಜ್ಜೆ. ಈ ವಿಡಿಯೋ ನೋಡಿದ ನಂತರ ನಿಮ್ಮ ಬಾಡಿ ಅಂದ್ರೆ ನಿಮ್ಮ ದೇಹದ ಪ್ರಕೃತಿ ಪಿತ್ತ ಅಂತ ಅನ್ಸಿದ್ರೆ ನಾನು ಪಿತ್ತ ಅಂತ ಟೈಪ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ಅದ್ರ ಜೊತೆಗೆ ನಿಮಗೆ ಕಾಡುತ್ತಿರುವ ಸಮಸ್ಯೆಗಳು ಆಸಿಡಿಟಿ ಆಗಿರ್ಬೋದು, ಮೊಡವೆ ಆಗಿರ್ಬೋದು, ಅದ್ರ ಬಗ್ಗೆ ನೀವು ಬೇಕಾದ್ರೆ ತಿಳ್ಕೋಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಆರೋಗ್ಯವಾಗಿರಿ, ಫಿಟ್ ಆಗಿರಿ. ನಮಸ್ತೆ.